ಸಚಿವರ ವಿರುದ್ಧ ತಮ್ಮದೇ ಸಿಎಂ ವಿರುದ್ಧ ಶಾಸಕರೊಬ್ಬರು ಗುಟುರು ಹಾಕಿದ್ದಾರೆ. ಗೂಳಿಹಟ್ಟಿ ಗುಟುರನ್ನ ಹಾಕಿದ್ದು ಸರ್ಕಾರದ ವಿರುದ್ಧ ಗೂಳಿಹಟ್ಟಿ ಶೇಖರ್ ಈಗಾಗಲೇ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಗೂಳಿಹಟ್ಟಿ ಶೇಖರ್ ಹೊಸದುರ್ಗ ಶಾಸಕರು, ಹೊಸದುರ್ಗ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಮೀಸಲಾತಿಯ ಬಗ್ಗೆ ಗೂಳಿಹಟ್ಟಿ ಶೇಖರ್ ಅಪಸ್ವರವನ್ನ ಇಟ್ಟಿದ್ದು ಮೀಸಲಾತಿಯಲ್ಲಿ ಯಾರದ್ದೋ ಕೈವಾಡದ ಇರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಸಚಿವ ನಾರಾಯಣಗೌಡ ಸೇರಿ ಸಚಿವರ ವಿರುದ್ಧ ಕಿಡಿಕಾರಿದ್ದು ಸರ್ಕಾರದಲ್ಲಿ ಮೀಡಿಯೇಟರ್ಗಳ ದರ್ಬಾರ್ ಆಗಿದೆ, ನಮ್ಮ ಪಕ್ಷದಲ್ಲಿ ಶಾಸಕರಿಗೆ ಬೆಲೆ ಇಲ್ಲ ಅನ್ನುವ ಆರೋಪ ಕೇಳಿ ಬಂದಿದೆ. ನಾರಾಯಣಗೌಡ ಮನುಷ್ಯನೇನ್ರಿ, ಆತ ಫೋನ್ ಎತ್ತಲ್ಲ. ನಾರಾಯಣಗೌಡ ತಪ್ಪು ಮಾಡಿದ್ರೆ ರಾಜೀನಾಮೆ ತಗೊಳ್ಳಿ, ಇಲ್ಲ ನನ್ನ ರಾಜೀನಾಮೆಯನ್ನೇ ತಗೊಳ್ಳಿ ಅಂತ ಹೇಳಿ ಗೂಳಿಹಟ್ಟಿ ಶೇಖರಿಗ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಗೋಳು ಕೇಳೋರು ಯಾರು ಇಲ್ಲ, ಯಾರಾದ್ರೂ ಇರ್ಬೇಕಲ್ಲ ಅಟ್ಲೀಸ್ಟ್ ಅನ್ನುವಂತಹ ಒಂದು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಗೂಳಿಹಟ್ಟಿ ಶೇಖರ್. ಅದರಲ್ಲೂ ಸಿಎಂ ಮನೆಗೆ ಹೋದ್ರೆ ಅವ್ರು ಮಾತೇ ಆಡ್ಸಲ್ಲ, ಮೀಟಿಂಗ್ಗಳಲ್ಲಿ ಮಾತಾಡಲು ನನಗೆ ಬಿಡಲ್ಲ ಅಂತ ಹೇಳಿ ಈಗ ತಮ್ಮ ಅಸಮಾಧಾನ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಬೆಳ್ಳಿ ಪ್ರಕಾಶ್ ಅಷ್ಟೇ ಅಲ್ಲ, ಎಲ್ರಿಗೂ ಅಸಮಾಧಾನ ಇದೆ. ಶಾಸಕರು ಮಂತ್ರಿಗಳಿಂದ ಸಿಎಂ ಬಳಿ ಕೆಲಸ ಆಗಲ್ಲ, ಮೀಡಿಯೇಟರ್ ಹೋದ್ರೆ ಕೆಲಸ ಆಗತ್ತೆ ಅಂತ ಹೇಳಿ ಆರೋಪವನ್ನ ಗೂಳಿಹಟ್ಟಿ ಮಾಡಿದ್ದು ಸರ್ಕಾರದ ವಿರುದ್ಧ ಗೂಳಿಹಟ್ಟಿ ಶೇಖರ್ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ನಮ್ಮ ರಿಪೋರ್ಟರ್ ವಿನಾಯಕ್ ಜೊತೆ ಗೂಳಿಹಟ್ಟಿ ಶೇಖರ್ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ, ಅಸಮಾಧಾನ ಏನು ನೋಡಿ. ಪುರಸಭೆದು ನಮ್ಗೆ ನಾನು ಎಲೆಕ್ಷನ್ ನಾನ್ ಗೆಲ್ಸ್ಕೊಂಡಿದ್ದೆ ಅಲ್ಲ, ಇಲ್ಲೇ 4 ಸೀಟ್ ಬರ್ತಾ ಇರ್ಲಿಲ್ಲ. ಟಿಕೆಟ್ ಹಂಚಿಕೆ ಮಾಡ್ಬೇಕಾದ್ರೂ ಕೂಡ ಅವಾಗ ಕೈ ಆಡಿಸಿದ್ರು. ಬಿ ಫಾರಂ ತಗೊಂಬಂದ್ರು, ಅವರವರೇ ಬಿ ಫಾರಂ ಯಾರು ಬೇಕಾದ್ರೆ ಸಿಕ್ಕಿದ್ದಾರೆ ಕೊಟ್ಕೊಂಡ್ರು, ಬಿ ಫಾರಂ ಚೇಂಜ್ ಮಾಡಿ ಸಿ ಫಾರಂ ಕೊಟ್ಕೊಂಡ್ರು. ಪಾಟೀಲ್ ಗೊಂದಲ ಮಾಡಿಟ್ಬಿಟ್ರು. ಅವಾಗ ಎಲ್ಲ ಈ ಒಬ್ಬೊಬ್ಬರು ಲೀಡರ್ಗಳು ಇರ್ತಾರಲ್ಲಪ್ಪ. ಆಮೇಲೆ ನನ್ ಕಡೆ ಕ್ಯಾಂಡಿಡೇಟ್ಗಳಿಗೆ ಕೊಡ್ಲೇ ಇಲ್ಲ. ಕ್ಯಾಂಡಿಡೇಟ್ ಕೆಲವು ಮುಸ್ಲಿಂ ವಾರ್ಡ್ಗಳನ್ನ ಕ್ಯಾಂಡಿಡೇಟ್ ಹಾಕಿದ್ರೆ ಅಲ್ಲಿ ಗೊಂದಲ ಮಾಡ್ಬಿಟ್ರು. ಇಲ್ಲಿ ಪಾರ್ಟಿ ಅಂತ ಹೇಳೋದು ನಮ್ಮ ಬಿಜೆಪಿಯಿಂದ ಪಾರ್ಟಿ ಮುಸ್ಲಿಂ ನಿಲ್ಸಿದ್ರೆ ಅಲ್ಲಿ ಸೋಲ್ಸೋದು ಅಂತ. ಇದ್ರಲ್ಲೂ ಕೂಡ ನಾವು 14 ಸೀಟು ನಾನು ಕಷ್ಟಪಟ್ಟು ಗೆಲ್ಸ್ಕೊಂಡೆ. ಬಿ ಫಾರಂ ಕೊಟ್ಟದ್ದು ಎಲೆಕ್ಷನ್ ಯಾರು ಇರಲ್ಲ, ಎಲೆಕ್ಷನ್ ಮಾಡಕ್ ಕೊಡೋಗ್ಬಿಡ್ತಾರೆ ಅಂತ ನಾನು ಗೆಲ್ಸ್ಕೊಂಡೆ ಫುಲ್ ಮೆಜಾರಿಟಿ. ಕ್ಯಾಟಗರಿ ಚೇಂಜ್ ಮಾಡೋದು ಅಂತೇಳಿ ಅವರು ST ಲೇಡಿ BCMA ಲೇಡಿ ಅಧ್ಯಕ್ಷನ ಮಾಡಿದ್ರು. BCM ಲೇಡಿ ಅಧ್ಯಕ್ಷನ ST ಲೇಡಿನ ಉಪಾಧ್ಯಕ್ಷನ ಮಾಡಿದ್ರು. ನಾನು ಜನರಲ್ ಅಲ್ಲಿ ನಾನು ST ಲೇಡಿ ಗೆಲ್ಸ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ನನ್ಗೆ ಅನುಕೂಲ ಆಗ್ಬಿಡ್ತಲ್ಲ. ಅವ್ರು ಮಾಡಿದ ಕೆಟಗರಿ ಏನು ಅವ್ರು ಹಿಂದೆ ತಗೊಂಬಂದ್ರೆ ಅದ್ ನನಗೆ ಅನುಕೂಲ ಆಯ್ತಿಲ್ಲ. ಇನ್ನ ಈಸಾಗ ಆಗೋಗ್ಬಿಡ್ತು, ಕಾಂಪಿಟೇಷನ್ ಇಲ್ದಂಗೆ ಆಗೋಗ್ಬಿಡ್ತದೆ ಅಂತೇಳಿ ನಂದು ಒಂದಿತ್ತಲ್ಲ ST ಲೇಡಿ, ಅದೇ ಇರ್ಲಿ ಬಿಡ್ರಿ ಅಂದೆ. ಆಮೇಲೆ ಇಲ್ಲ ಏನಾದ್ರು ಚೇಂಜ್ ಮಾಡಂಗಿದ್ರೆ ಹೇಳ್ರಿ ನಾನು ಕೊಡ್ತೀನಿ ಅಂತ ಹೇಳ್ದೆ. ನಾನು ಅದೇ ಆಗುತ್ತೆ ಅಂತ ಇಟ್ಕೊಂಡಿದ್ದೆ. ಈ ಲಾ ಮಿನಿಸ್ಟ್ರು ಇವ್ರ ಹತ್ರ ಎಲ್ಲ ಫೈನಲ್ ಆಗಿ ಲಿಸ್ಟ್ ನಿಮ್ಮ ಮೇಲೆ ಶಾಸಕ ಸಭೆಯಲ್ಲಿ ಕೇಳ್ತಾರಲ್ಲ, ಪ್ರತಿಯೊಂದು ಕೇಳ್ತಾರೆ. ನಮ್ ಸಲ ನೋಡಿ ಆಗಂಗಿದ್ರೆ ಮಾಡಿ, ಇಲ್ಲಾಂದ್ರೆ ನಾನು ಬೇರೆ ಚೇಂಜ್ ಮಾಡಿ ಕೊಡ್ತೀನಿ. ಇಲ್ಲ ನೀವು ಅದನ್ನೇ ಕೊಡಿ ಅಂದ್ರೆ ಕೊಟ್ಟೆ. ಎಲ್ಲ MLA ಕೊಟ್ರಲ್ಲ ಅಂತ ನಾನು ಕೊಟ್ಟೆ. ನಾನೇನು ಒತ್ತಾಯ ಮಾಡಿರಲಿಲ್ಲ, ಮಾಡುವಂತಾನೆ ಹೇಳಿಲ್ಲ, ಏನಿಲ್ಲ. ಬೇಡ ಹೆಂಗಿದ್ರೆ ಹಂಗೆ ಎಲೆಕ್ಷನ್ ಮಾಡಕ್ ನಾವೇನ್ ರೆಡಿ ಇಪ್ಪಲ್ಲ. ಈಗ ಅದ್ ಬಂದಿದ್ದನ್ನ ಏಕಾಕಿ ದಿಢೀರ್ ಅಂತ ಹೋಗ್ಬಿಟ್ಟು ಚೇಂಜ್ ಮಾಡ್ಸ್ಕೊಂಡ್ಬಿಟ್ರೆ, ಚೇಂಜ್ ಮಾಡಿ ಕಳ್ಸ್ಬಿಟ್ರೆ ನಾವೇನ್ ಮಾಡ್ಬೇಕು. ಈಗ BCMB ಅಧ್ಯಕ್ಷರು ಜನರಲ್ ಲೇಡಿ ಉಪಾಧ್ಯಕ್ಷ ಮಾಡಿದ್ರು. ಇಲ್ಲಿ ಯಾರ ಕೈ ಆಡ್ಸ್ಕೊಂಡ್ ಬಂದ್ರೆ ಇಂಡೈರೆಕ್ಟ್ ಆಗಿರ್ತಾರಲ್ಲ, ಇದು ಮಾಡಂತ. MLA ಹೋದ್ರೆ ಕೆಲಸ ಆಗಲ್ಲ, MLA ಲೆಟರ್ ಹೋದ್ರೆ ಕೆಲಸ ಆಗುತ್ತೆ ಅಂತೇಳಿ ಎಲ್ಲ ಜಗಜ್ಜನಿತ ಬಂತಲ್ಲ. ಅಲ್ಲಿಗೆ MLA ಬೆಲೆ ಇಲ್ಲ ಅಂತೇಳಿ ನಮ್ಮ ಪಾರ್ಟಿನಲ್ಲಿ. ಅವ್ರೇ ಮನುಷ್ಯ ಫೋನ್ ಎತ್ತಲ್ಲ, ಕೈಗೆ ಸಿಕ್ಕಲ್ಲ, ಕಾಲ್ಗೂ ಸಿಕ್ಕಲ್ಲ. ಈಗ ಗೆಜೆಟ್ ಅನೌನ್ಸ್ ಆಗಿದೆ, ಈಗ ನಾನು ಏನ್ ಮಾಡ್ಬೇಕು ಹೇಳ್ದೆ. ಆಗಲ್ಲ ಅಂದ್ರೆ ನಾರಾಯಣಗೌಡ್ರು ತಪ್ಪು ಮಾಡಿ ರಾಜೀನಾಮೆ ತಗೊಳ್ರಿ, ಇಲ್ಲ ನಂದೇ ತಗೊಂಡ್ಬಿಡ್ರತ್ಲ. ನನ್ನಿಂದ ಅಷ್ಟೊಂದು ನಿಮ್ಗೆ ಹಿಂಸೆ ಆಗದ ಕ್ಷೇತ್ರದಲ್ಲಿ ಅವಮಾನ ಅಲ್ಲನಪ್ಪ. ನಾವು ಈ ಬಿಜೆಪಿ ಸರ್ಕಾರನ 2008ರಲ್ಲಿ ತಗೊಂಬಂದಿದ್ ಕಾರಣಕರ್ತ ನಾನು. ಇದೆಲ್ಲ ಮಾಡ್ಕೊಂಡು ನನಗೆ ಅವಮಾನ ಮಾಡ್ಕೊಂಡ್ರಿ. ಮನೇಲಿ ಹೋದ್ರೆ ಅವ್ರು ಮಾತಾಡ್ಸಲ್ಲ, ಅವ್ರು ಮೀಟಿಂಗ್ ಗಳಲ್ಲಿ ಮಾತಾಡಕ್ ಬಿಡಲ್ಲ, ಬಾಯಿ ಮುಚ್ಚಂತಾರೆ. ಹೀಗೆ ರಾಜಕೀಯದ ಸುದ್ದಿಯಿಂದ ಹಿಡಿದು ಯಾವುದೇ ಕ್ಷೇತ್ರದ ಸುದ್ದಿಗಳನ್ನ ನಿಮ್ಗೆ ಕ್ಷಣ ಮಾತ್ರದಲ್ಲಿ ನೀವು ತಿಳ್ಕೋಬೇಕು ಅನ್ನೋದಾದ್ರೆ ನಮ್ಮ News18 ಕನ್ನಡದ ವೆಬ್ಸೈಟ್ news18kannada.comಗೆ ಲಾಗಿನ್ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲಾ ಸುದ್ದಿಗಳು ನಿಮ್ಮ ಬಳಿ ಇರುತ್ತೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನಷ್ಟು ಸುದ್ದಿ.